ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 7, 16 ಹಾಗೂ 25 ದಿನಾಂಕದಂದು ಜನನವಾಗಿರತಕ್ಕಂಥವರ ಆಗುಹೋಗಿನ ಬಗ್ಗೆ, ಅವರ ಸ್ವಭಾವ, ಅವರ ಪ್ಲಸ್ ಏನು ಮೈನಸ್ ಏನು, ಈ ದಿನಾಂಕದಲ್ಲಿ ಜನನವಾಗಿರತಕ್ಕಂಥವರು ಯಾವ ವಿಚಾರವನ್ನು ತುಂಬ ಬೇಗ ಅಬ್ಸರ್ವ್ ಮಾಡ್ತಾರೆ, ಯಾವ ವಿಚಾರ ನೆಗೆಟಿವ್ ಆಗಿ ಕಾಣಿಸುತ್ತೆ, ಯಾವ ಕೆಲಸವನ್ನು ಮಾಡಿದರೆ ಲಾಭದಾಯಕ, ಯಾವ ಕೆಲಸವನ್ನು ಮಾಡಲೇಬಾರ್ದು ಜೀವನದಲ್ಲಿ, ಹಾಗೂ ಇವರ ಲಕ್ಕಿ ನಂಬರ್ ಏನು, ಇವರಿಗೆ ಯಾವ ಬಣ್ಣ ಇಷ್ಟ, ಎಲ್ಲ ರೀತಿಯ ವಿಚಾರವನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ನಕ್ಷತ್ರಗಳು ಕೇತುವಿನ ನಕ್ಷತ್ರ. ಈ ನಂಬರ್ ಹುಟ್ಟಿದವ್ರಿಗೆ ಏನೋ ಒಂಥರ ಧಾರ್ಮಿಕ ಆಸಕ್ತಿ ತುಂಬ ಜಾಸ್ತಿ ಇರುತ್ತೆ, ದೇವರ ಮೇಲೆ ಒಲವು ಜಾಸ್ತಿ ಇರುತ್ತೆ, ದೇವರ ಆರಾಧನೆ ಚೆನ್ನಾಗಿ ಮಾಡಬೇಕು, ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಅವ್ರು ಹೇಳೋದು ಒಂದು ದೇವಸ್ಥಾನಕ್ಕೆ ಕೊಟ್ಟೋಗ್ಬೋಣ, ಒಂದು ತೀರ್ಥಯಾತ್ರೆಗೆ ಹೋಗಿ ಬರೋಣ, ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ನ ವೃದ್ಧಿ ಮಾಡಿಕೊಳ್ಬೇಕು, ಸದಾಕಾಲ ಭಗವಂತನ ಅಂದರೆ ದೇವರ ಆರಾಧನೆ ಜಾಸ್ತಿ ಮಾಡಬೇಕು, ಜಪ ತಪಗಳು ಅನುಷ್ಠಾನವನ್ನು ಮಾಡಬೇಕು ಅಂತ ಈ ನಕ್ಷತ್ರದವರು ಅನುಷ್ಠಾನವನ್ನು ಮಾಡಬೇಕು ಅಂತ ಈ ನಂಬರ್ನವರು ಜಾಸ್ತಿ ಟೈಮನ್ನು ಈ ವಿಚಾರವಾಗಿ ಗಮನ ಕೊಡ್ತಾರೆ. ಇವರಿಗೆ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು, ನನ್ನ ಜೊತೆ ಇರತಕ್ಕಂಥ ಅಷ್ಟೂ ಜನರು ಕೂಡ ಸುಖದಿಂದ ಸಂತೋಷವಾಗಿರಬೇಕು, ನನಗೊಂದು 10 ರೂಪಾಯಿ ಸಿಕ್ಕಿದ್ರೆ ಒಂದು 5 ರೂಪಾಯಿ ಫಸ್ಟ್ ಅವ್ರಿಗೂ ಕೊಡೋಣ, ಹಂಚ್ಕೊಂಡು ತಿನ್ನೋಣ ಎಂಬ ಮನಸ್ಥಿತಿ ಇರತಕ್ಕಂಥ ಜನರು. ಸದಾಕಾಲ ಎಲ್ಲರನ್ನೂ ಕೂಡ ಪ್ರೀತಿಸ್ತಾರೆ, ಎಲ್ಲರನ್ನೂ ಕೂಡ ಗೌರವವಾಗಿ ನೋಡ್ಕೊಳ್ತಕ್ಕಂಥ ಜನ. ಸಂಬಂಧಿಕರಿಗೆ ಯಥೇಚ್ಛವಾದ ಒತ್ತನ್ನು ಕೊಡ್ತಾರೆ. ಅಂದರೆ ಯಾರನ್ನ ಇಂಟ್ರೆಸ್ಟ್ಗಳು ದಾಯಾದಿಗಳು ಇರ್ತಾರೋ ಎಲ್ಲರ ಜೊತೆ ಆತ್ಮೀಯತೆಯಾಗಿರಬೇಕು, ಅವರೊಂದಿಗೆ ತುಂಬ ಚೆನ್ನಾಗಿ ನಾನು ಮಾತಾಡಬೇಕು, ಬೆರಿಬೇಕು, ಒಳ್ಳೆ ಬಾಂಡಿಂಗ್ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಬೇಕು ಎಂಬುವ ಕಡೆ ಇವರು ಗಮನವನ್ನು ಹರಿಸ್ತಾರೆ. ತಿಳಿದಿರಲಿ, ಈ ವ್ಯಕ್ತಿಗಳು ಒಂದು ಬಾರಿ ಯಾರನ್ನಾರ ನಂಬಿಟ್ರೆ ಅವರು ಸದಾಕಾಲ ಇವ್ರನ್ನ ರಕ್ಷಣೆ ಮಾಡಿಕೊಡ್ತಾರೆ, ಕಾಪಾಡಿಕೊಳ್ತಾರೆ. ನಂಬಿಕೆ ಅನ್ನತಕ್ಕಂಥದ್ದು ಈ ವ್ಯಕ್ತಿ ಹತ್ರ ತುಂಬ ಮುಖ್ಯ. ಈ ಜನವಾಗಿರತಕ್ಕಂಥವ್ರು ಯಾರು 7, 16, 25 ಜನನವಾಗಿರ್ತಾರೋ ಅವರ ಬಳಿ ಯಾರಾದರೂ ನಂಬಿಕೆಯನ್ನು ಉಳಿಸ್ಕೊಂಬಿಡಿ, ನಿಮಗೆ ಎಂಥದೇ ಸಮಯ ಬಂದರೂ ಕೂಡ ಅವರು ಕಾಪಾಡ್ಕೊಳ್ತಾರೆ. ಸದಾಕಾಲ ಈ ಸಂಖ್ಯೆಯಲ್ಲಿ ಜನನವಾಗಿದ್ದವರಿಗೆ ಕಲೆ, ಸಂಗೀತದ ಮೇಲೆ ಆಕರ್ಷಣೆ, ಒಲವು ಜಾಸ್ತಿ ಇರುತ್ತೆ. ತಿಳಿದಿರಲಿ, ಇವರು ಯಾರನ್ನ ಬೇಕಾದರೂ ಮನವೊಲಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿ ಉಳ್ಳವರು. ಈ ವ್ಯಕ್ತಿಗಳಿಗೆ ಮುಂದೆ ಇರತಕ್ಕಂಥವರ ಮನಸ್ಸು ಕಲ್ಲಾಗಿದ್ರೂ ಪರವಾಗಿಲ್ಲ, ಅವರೊಂದಿಗೆ ಬೆರೆತು ಅವರು ನಿಧಾನವಾಗಿ ಮನೆ ಪರಿವರ್ತನೆ ಮಾಡಿಕೊಂಡು ಇವರ ಏನು ಸ್ವಭಾವ ಇರುತ್ತೆ, ಇವ್ರಿಗೆ ಯಾವ ಥರ ಬೇಕು ಆ ಥರ ಟರ್ನ್ ಮಾಡತಕ್ಕಂಥ ಚಾಕುಚಕ್ಯತೆಯನ್ನು, ಒಳ್ಳೆಯ ಬುದ್ಧಿಶಾಲಿಯನ್ನು ಇವರು ಅಳವಡಿಸ್ಕೊಂಡಿದ್ದಾರೆ, ಭಗವಂತನಿಂದ ಪಡೆದುಕೊಂಡಿದ್ದಾರೆ. ಇವರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಒಂದಲ್ಲ ಒಂದು ಕೆಲಸವನ್ನು ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಸೋಂಬೇರಿತನ ಮಾಡಬಾರ್ದು ಎಂಬ ಮನಸ್ಥಿತಿ ಉಳ್ಳತಕ್ಕಂಥವರು. ಹಾಗೆಯೇ ಇವರು ಯಾರೇ ಅನ್ಯಾಯಕ್ಕೊಳಗಾದರೂ, ಮೋಸಕ್ಕೆ ಒಳಗಾದರೂ ಮೊದಲು ಅಲ್ಲಿ ಅವ್ರು ನಿಂತ್ಕೊಳ್ತಾರೆ. ಮೋಸ ದೌರ್ಜನ್ಯಗೊಳಗಾದವರ ಪರವಾಗಿ ನಿಂತ್ಕೊಂಡು ಅವರಿಗೆ ಯಾವ ನ್ಯಾಯವನ್ನು ಕೊಡಿಸ್ಬೇಕು ಆ ನ್ಯಾಯವನ್ನು ಕೊಡಿಸುವಂಥ ವ್ಯಕ್ತಿಗಳಾಗಿರ್ತಾರೆ. ಸದಾಕಾಲ ಸತ್ಯ, ಧರ್ಮ, ಶಾಂತಿ ಈ ಮಾರ್ಗದಲ್ಲಿ ಸಾಗತಕ್ಕಂಥ ಮನುಷ್ಯರಾಗಿರ್ತಾರೆ. ತಿಳಿದಿರಲಿ, ಇವರು ಎಷ್ಟು ನಿಯತ್ತಿಗೆ ಬೆಲೆ ಕೊಡ್ತಾರೋ, ದ್ರೋಹವನ್ನೇನಾದ್ರು ಮಾಡಿದ್ರಿ ಅಂತ ಗೊತ್ತಾದರೆ ನಿಮ್ಮ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ. ಅಂದರೆ ನಿಯತ್ತು, ಈ ವ್ಯಕ್ತಿಗಳಿರತಕ್ಕಂಥ ನಿಯತ್ತು ಮತ್ತಿನ್ಯಾವ ಮನುಷ್ಯರಲ್ಲೂ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಪ್ರಾಮಾಣಿಕತೆ ಪ್ರಮುಖವಾಗಿ ಇರೋದನ್ನು ಒಂಥರ ಬುಕ್ ರೀತಿ ತೆರೆದ ಪುಸ್ತಕ ಏನಿರುತ್ತೋ ಹೇಳ್ಬಿಡ್ತಾರೆ. ಅವ್ನು ಮುಂದೆ ಇರತಕ್ಕಂಥವನೋ ನನ್ನ ಬಗ್ಗೆ ಏನು ಅಂದ್ಕೊಳ್ತಾನೋ, ತಪ್ಪು ತಿಳ್ಕೊಳ್ತಾನೋ ಅಥವಾ ನಿಷ್ಠೂರ ಮಾಡ್ಕೊಳ್ತಾನೋ ಏನೂ ಯೋಚನೆ ಮಾಡಲ್ಲ. ನೀರದಿಟ್ಟ ನಿರಂತರ ಅಂತ ಹೇಳ್ತೀವಿ ಗೊತ್ತಾ, ಅದೇ ರೀತಿ ಏನನ್ಸುತ್ತೆ ಪಟ್ 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 ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಇದರಿಂದ ನಿಷ್ಠೂರವನ್ನು ಕೂಡ ಕೆಲವರ ಹತ್ರ ಮಾಡ್ಕೊಳ್ತಾರೆ. ಆದರೆ ಇವ್ರ ಮನಸ್ಸು ಮಗುವಿನ ರೀತಿ, ಸದಾಕಾಲ ನಿರ್ಮಲ ಚಿತ್ತದಿಂದ ಕೂಡಿರತಕ್ಕಂಥ ಮನಸ್ಸಾಗಿರುತ್ತೆ. ಎಲ್ಲರಿಗೂ ಕೂಡ ಶುಭವನ್ನು ಒಳ್ಳೆಯದೇ ಆಗಬೇಕು ಅಂತ ಹಿತಾಸಕ್ತಿಯಿಂದ ಬದುಕತಕ್ಕಂಥ ಮನುಷ್ಯರಾಗಿರ್ತಾರೆ. ಹಾಗೆಯೇ ಈ ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂಥವರು ಸದಾಕಾಲ ಬೇರೆಯವರ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೀನು ಮಾಡ್ಬೋದು, ಜಯಿಸ್ಬೋದು, ನೀನು ಎಲ್ಲ ವಿಚಾರದಲ್ಲೂ ಕೂಡ ನೀನು ಎದುರಿಸ್ಬೋದು ಅಂಥೇಳಿ ಬೇರೆಯವರ ಆತ್ಮವಿಶ್ವಾಸ ವೃದ್ಧಿ ಮಾಡ್ತಾರೆ. ಇದು ತುಂಬ ಗುಡ್
ಹಾಗೂ ಪ್ಲಸ್ ಪಾಯಿಂಟ್ ಭಗವಂತ ಇವರಿಗೆ ಕರುಣಿಸ್ಕೊಟ್ಟಿರ್ತಕ್ಕಂಥದ್ದು. ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿ ಬಿಟ್ಟರೂ ಕೂಡ ಸತ್ಯತೆಯನ್ನು ಇವರು ಬಿಟ್ಕೊಡೋದಿಲ್ಲ, ಕಾಪಾಡ್ಕೊಳ್ತಾರೆ. ನಂಬಿದವ್ರನ್ನ ಕೈ ಹಿಡಿಯತಕ್ಕಂಥ ಮನಸ್ಥಿತಿ ಉಳ್ಳತಕ್ಕಂಥವರು. ಎಂಥದೇ ಪರಿಸ್ಥಿತಿ ಬರಲಿ ಅಧರ್ಮದ ದಾರಿಯನ್ನು ತುಳಿಯೋದಿಲ್ಲ, ತಿಳಿದಿರಲಿ. ಸತ್ಯದ ಮಾರ್ಗದಲ್ಲಿ ಹೋಗಬೇಕು. ಕಷ್ಟವೋ ಸುಖವೋ, ಇವತ್ತು ಕಷ್ಟವೇನೋ ಆಗ್ಬೋದು, ಇನ್ನೊಂದು ವಾರ ಅಥವಾ ಒಂದು ವರ್ಷ, ಒಂದು 10 ವರ್ಷ ಕಳೆದ್ರೆ ಸುಖದಿಂದ ಬದುಕ್ತೇನೆ. ಈಗ ಪಟ್ಟಿರತಕ್ಕಂಥ ಕಷ್ಟಕ್ಕೆ ಭಗವಂತ 2ರಲ್ಲಿ 10 ಪಟ್ಟಷ್ಟು ಸುಖವನ್ನು ನನಗೆ ಕೊಟ್ಟು ಕಾಪಾಡ್ತಾನೆ ಅಂಥೇಳಿ ಈಗ ಕಷ್ಟವಾದರೂ ಪರವಾಗಿಲ್ಲ ಅಂತ ಆ ಕಷ್ಟದ ದಾರಿಯಲ್ಲಿ ಸಾಕ್ತಾರೆ. ಅದು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಡ್ತಾನೆ. ಹಾಗೆಯೇ ಇವರುಗಳು ಯಾರ ಕೈ ಕೆಳಗಡೆ ಕೂಡ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಅಂಡರಲ್ಲಿ ಎಲ್ಲರೂ ಕೆಲಸ ಮಾಡಬೇಕು, ನಾನು ಬಾಸ್ ಆಗಿರಬೇಕು, ಸುಪೀರಿಯರ್ ಆಗಿರಬೇಕು ಎಂಬ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳಾಗಿರ್ತೀರ. ಸ್ವಲ್ಪ ಅದರ ಮ್ಯಾನೇಜರ್ ಲೆವೆಲ್ಲು ಅಥವಾ ಅದಕ್ಕಿಂತ ಸುಪೀರಿಯರ್ ಲೆವೆಲ್ ಪ್ರಯತ್ನ ಪಡ್ತಿದ್ರೆ ಖಂಡಿತ ಮಾಡಿ, ನಿಮಗೆ ಒಳ್ಳೆಯ ಭವಿಷ್ಯವಿದೆ. ತಿಳಿದಿರಲಿ, ಈ ದಿನಾಂಕ 7, 16, 25 ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವರು ಸಣ್ಣ ವ್ಯಕ್ತಿಗಳಿಂದ ದೊಡ್ಡ ವ್ಯಕ್ತಿ, ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳ ಹತ್ರ ಮಾತನಾಡತಕ್ಕಂತಹ, ಇನ್ಫ್ಲೂಯೆನ್ಸ್ ಮಾಡತಕ್ಕಂಥ ದಷ್ಟು ವ್ಯವಸ್ಥೆಯನ್ನು, ಆ ಚಾಕುಚಕ್ಯತೆಯನ್ನು ಹೊಂದ್ಕೊಂಡಿದ್ದಾರೆ. ಯಾರ ಹತ್ರ ಬೇಕಾರೋ ಕೆಲಸ ತೆಗೆದುಕೊಂಡು ಬರತಕ್ಕಂಥ ನೈಪುಣ್ಯತೆಯನ್ನು ತಿಳ್ಕೊಂಡಿದ್ದಾರೆ. ಎಲ್ಲಿ ಇನ್ಫ್ಲೂಯೆನ್ಸ್ ಬೇಕೋ ಅಲ್ಲಿ ತುಂಬ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಕೆಲಸವನ್ನು ಮುಗಿಸ್ಕೊಳ್ತಾರೆ. ತಿಳಿದಿರಲಿ, ಆಲ್ಮೋಸ್ಟ್ ಸದಾ ಕಾಲ ಇವರು ಸಿಂಪಲ್ ಆಗಿರಬೇಕು, ಆರಾಮ್ಸೆ ಆಗಿರಬೇಕು, ಆಡಂಬರದ ಜೀವನ ಬೇಡ ಎಂಬ ಮನಸ್ಥಿತಿ ಉಳ್ಳತಕ್ಕಂತಹ ವ್ಯಕ್ತಿಗಳಾಗಿರ್ತೀರ. ತಿಳಿದಿರಲಿ, ದಿನಾಂಕ 7, 16, 25ನೇ ತಾರೀಕೊಂದು ಜನವಾಗಿರ್ತಕ್ಕಂಥವ್ರಿಗೆ ಜನವರಿ, ಡಿಸೆಂಬರ್ ನಷ್ಟದ ತಿಂಗಳು. ಈ ಮಾಸ ಜಾಗ್ರತೆಯಿಂದಿರಿ. ಆರೋಗ್ಯವಾಗಿರ್ಬೋದು, ಹಣಕಾಸಿನ ವಿಚಾರವಾಗಿರ್ಬೋದು, ಅಥವಾ ನೆಮ್ಮದಿ ವಿಚಾರವಾಗಿರ್ಬೋದು, ದಾಂಪತ್ಯದಲ್ಲಿ ಕಲಹಗಳಾಗಿರ್ಬೋದು, ಈ 2 ತಿಂಗಳಲ್ಲೇ ಜಾಸ್ತಿ ಆಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಆ ಸಮಯದಲ್ಲಿ ಇಷ್ಟ ದೇವರ, ಕುಲದೇವರ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಬರತಕ್ಕಂಥ ಗ್ರಹಚಾರಗಳು ದೂರವಾಗುತ್ತೆ. ನೀವು ಕೆಲಸ 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 ಅಂಥೇಳಿ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಆಗ ಮಾಡಬೇಕು ಅಂಥೇಳಿ ಎಲ್ಲ ಕೆಲಸವನ್ನು ಮಿಸ್ಟಪ್ ಮಾಡ್ಕೊಂಡ್ಬಿಡ್ತೀರ. ಆ ಆಗತಕ್ಕಂಥ ಮಿಸ್ಟಪ್ ಕೆಲಸಗಳಿಂದಲೇ ನಿಮ್ಮ ಯಾವ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಇರೋದಿಲ್ಲ. ಎಲ್ಲವೂ ಕೂಡ ಅರ್ಧಂಬರ್ಧ ಮಾಡ್ಕೊಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಬರೀ ಪೋಸ್ಟ್ಪೋನ್, ಹಿಂದೆ ಮುಂದೆ ಈ ಥರ ಮನಸ್ಥಿತಿಯಲ್ಲಿ ಇರತಕ್ಕಂಥವ್ರು ಆಗ್ಬಿಡ್ತೀರಾ. ಫಸ್ಟು ಒಂದು ಕೆಲಸವನ್ನು ಕೈ ತೆಗೆದುಕೊಂಡ್ರೆ ಸಂಪೂರ್ಣ ಮುಕ್ತಾಯ ಮಾಡಿ ತದನಂತರ ಬೇರೆ ಕೆಲಸ ತೆಗೆದುಕೊಳ್ಳಿ. ಇಲ್ದೊರೆ ಎಲ್ಲನೂ ಮಾಡ್ತೀನಿ ಅಂತ ಹೋಗಿ ಏನನ್ನೂ ಮಾಡದೆ ಕೈ ಸುಟ್ಕೊಂಡು ಡಿಲೇ ಮಾಡಿಕೊಂಡು ಕಷ್ಟ ಅನುಭವಿಸ್ಬೇಕಾಗತ್ತೆ. ಈ ವಿಚಾರವಾಗಿ ಎಚ್ಚರಿಕೆ ಇದ್ದೀರಿ. ಅತಿಯಾದ ನಂಬಿಕೆ, ಅತಿಯಾದ ಒಳ್ಳೆತನವೇ ಒಂದು ಬಾರಿ ಕಷ್ಟ ಸಂಕಷ್ಟವನ್ನು ತಂದುಕೊಡುತ್ತೆ. ಅದೇ ನಿಮಗೆ ಆಗ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ನಮ್ಮವರೇ ಅಂತ ಹೋಗ್ತೀರಾ. ನಿಮ್ಮ ಹತ್ರ ಸಹಾಯ ಮಾಡಿಕೊಂಡಿರೋರೇ, ಅಂದರೆ ಸಹಾಯ ಪಡೆದುಕೊಂಡಿರೋರೇ ನಿಮಗೆ ಶತ್ರುಗಳು. ಈ ಸಮಯದಲ್ಲಿ ಥಿಂಕ್ ಮಾಡಿ. ನಿಮ್ಮಿಂದಲೇ ಸಹಾಯ ತೆಗೆದುಕೊಂಡು ನೀವೇ ಎಲ್ಲ ಅಂಥೇಳಿ ಜೀವನದಲ್ಲಿ ಅಳವಡಿಸ್ಕೊಂಡು ತದನಂತರ ಎಲ್ಲ ಮಾರ್ಗಗಳು ಗೊತ್ತಾದ ಮೇಲೆ ನೀವೇ ಶತ್ರುವಿನರಾಗಿ ಇಡೀ ಸಮಾಜಕ್ಕೆ ಬಿಂಬಿತ ಮಾಡ್ತಾರೆ, ಪೋರ್ಟ್ರೇಟ್ ಮಾಡ್ತಾರೆ ನಿಮ್ಮನ್ನು. ನಿಮ್ಮ ಒಳ್ಳೆತನಕ್ಕೆ ತುಂಬ ಜನ ನಿಮ್ಗೆ ಮೋಸ ಮಾಡ್ತಾರೆ ಜೀವನದಲ್ಲಿ. ಅತಿಯಾದ ಆತ್ಮೀಯರೇ ನಿಮಗೆ ಬೆನ್ನಿಗೆ ಚೂರಿ ಆಗತಕ್ಕಂಥ ಜಾಸ್ತಿ. ದಿನಾಂಕ 7, 16, 25 ನೀವೆಷ್ಟು ನಮ್ಮವರು ಅಂತ ಹೋಗ್ತಾ ಇರ್ತೀರೋ ಅಷ್ಟೇ ಬೆನ್ನಿಂದ ಚೂರಿ ಆಗ್ತಾ ಬರ್ತಿರ್ತಾರೆ. ಜನರಿಗೆ ಸಹಾಯ ಮಾಡಿ, ಜನರ ಮೇಲೆ ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಬೇಡ. ವಿಶ್ವಾಸವಿರಲಿ, ಅತಿಯಾದ ಆತ್ಮವಿಶ್ವಾಸ ಬೇಡ. ಹೇಳ್ತಾ ಇರ್ತೀವಿ, ಅಮೃತವೂ ಕೂಡ ಅತಿಯಾದರೆ ವಿಷವೇ. ಅದೇ ಪರಿಸ್ಥಿತಿ ಈ ಸಂಖ್ಯೆಯಲ್ಲಿ ಜನವಾಗಿರತಕ್ಕಂಥವ್ರಿಗಾಗೋದು. ನಂಬಿಕೆ ಇರಲಿ, ಪ್ರತಿಯೊಬ್ಬರ ಮೇಲೆ ವಿಶ್ವಾಸವಿರಲಿ, ಆದರೆ ಎಚ್ಚರಿಕೆ ಹೆಜ್ಜೆ ಇಡಿ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಕಣ್ಣನ್ನು ಇಟ್ಟಿರಿ. ಇದು ಕಲಿಯುಗ. ಮೊದಲೇ ನಿಮಗೆ ಈ ವಿಚಾರಗಳಲ್ಲಿ ನ್ಯೂನತೆ ಜಾಸ್ತಿಯೇ ಇದೆ. ಇನ್ನು ಸ್ವಲ್ಪವೂ ಕೂಡ ಅಬ್ಸರ್ವ್ ಮಾಡದೆ, ಏನನ್ನು ಆಲೋಚನೆ ಮಾಡದೆ ಮುಂದುವರೆದ್ರೆ ಕಷ್ಟ ಸಂಕಷ್ಟ ಸಹಿತ ಶತ್ರುವಿನ ಬಾಧೆ ಜಾಸ್ತಿ ಆಗತ್ತೆ, ತಿಳಿದಿರಲಿ. ಸೊ ಹಾಗಾಗಿ ಏನನ್ನೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ, ಯಾವ ವ್ಯಕ್ತಿಯೊಂದಿಗೆ ಏನನ್ನೇ ಮಾತನಾಡಬೇಕಾದ್ರೆ 2 ಬಾರಿ ಮನಸ್ಸನ್ನು ಯೋಚಿಸಿ ತದನಂತರ ಮುಂದುವರಿರಿ. ಇಲ್ಲ ಅಂದರೆ ಸಂಕಷ್ಟಗಳು ಜಾಸ್ತಿ ಆಗುತ್ತೆ. ನಿಮಗೆ ಆರೋಗ್ಯದ ಸಮಸ್ಯೆ ಬರೋದಿಲ್ಲ. ಒಂದು ಸಲ
7, 16, 25 ಜನನವಾಗಿರ್ತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆ ಬಂದರೆ ಬಿಟ್ಟೇ ಹೋಗೋದಿಲ್ಲ. ಆರೋಗ್ಯದ ಮೇಲೆ ಗಮನ ಹರಿಸಿ. ತುಂಬ ಜನಕ್ಕೆ ಇದನ್ನು ಹೇಳ್ತಾ ಇರ್ತೀವಿ, ಈ ಕಲಿಯುಗದಲ್ಲಿ ಹಣ ಇಲ್ಲ ಅಂದರೂ ಪರವಾಗಿಲ್ಲ, ವಿದ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದರೂ ಪರವಾಗಿಲ್ಲ, ಆರೋಗ್ಯ ಇರಬೇಕು. ಆರೋಗ್ಯನೇ ಈ ಕಲಿಯುಗದ ದೊಡ್ಡ ಶ್ರೀಮಂತಿಕೆ. ನಿಮಗೆ ಭಗವಂತ ಎಲ್ಲವನ್ನು ಕೊಟ್ಟು ಆರೋಗ್ಯವನ್ನು ಕೊಡಲಿಲ್ಲ ಅಂದರೆ ಏನು ಅನುಭವಿಸ್ತೀರಿ? ಎಲ್ಲವನ್ನು ದುಡಿದು ಮೂಲೆಯಲ್ಲಿ ಕೂತ್ಕೊಂಡು ಬೇರೆಯವರು ಅನುಭವಿಸತಕ್ಕಂಥ ನೋಡಿ ಖುಷಿ ಪಡಬೇಕಾಗತ್ತೆ. ಅಂಥ ಕೆಟ್ಟ ಪರಿಸ್ಥಿತಿನ ತಂದುಕೊಳ್ಬೇಡಿ. ಪ್ರಮುಖ ಯಾಕಂದರೆ ನಿಮಗೆ 7, 16, 25ಕ್ಕೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಒಂದು ಸಲ ಬಂದು ನಿಮ್ಗೆ ಹೋಗ್ತದೆ ಅಂತ ಹೇಳಿದ್ರೆ ನೀವು ಶತಾಯಗತಾಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಕೊನೆಗಾಲದವರೆಗೂ ಕೂಡ ಅಂದರೆ ಬಂದಾಗಲಿಂದ ಬೈ ಡೆತ್ವರೆಗೂ ಕೂಡ ಆ ಸಮಸ್ಯೆ ಕಾಡಿಸುತ್ತೆ. ಬಂದರೆ ಬರಲಿಲ್ವಾ ಖಂಡಿತ ಆರಾಮ್ಸೆ ಇರ್ಬೋದು. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕ. ಇನ್ನು ಯಾವ ಸಂಖ್ಯೆಗಳು ನಿಮಗೆ ಸ್ವಲ್ಪ ಸಂತೋಷ ಸಹಿತವಾಗಿ ಉತ್ತಮ ಆತ್ಮೀಯ ಸ್ನೇಹಿತರನ್ನು ತಂದುಕೊಡುತ್ತೆ, ಯಾವುದು ನಂಬರ್ಗಳು ನಿಮಗೆ ಸ್ವಲ್ಪ ಸೂಕ್ತವಾಗಿರತಕ್ಕಂಥದ್ದು ಪ್ಲಸ್ ಪಾಯಿಂಟಲ್ಲಿದೆ ಅಂತ ಹೇಳಿದ್ರೆ ದಿನಾಂಕ 1, 10, 19, 28 ಈ ದಿನಾಂಕಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡಿ. ಖಂಡಿತವಾಗಿಯೂ ಆ ಫ್ರೆಂಡ್ಶಿಪ್ ನಿಮಗೆಲ್ಲ ರೀತಿಯ ಸಹಕಾರವನ್ನಾಗುತ್ತೆ. ನೀವು ಅವ್ರ ಕಷ್ಟಕ್ಕೆ ಆಗ್ತೀರ, ಅವರು ನಿಮ್ಮ ಕಷ್ಟ ಸುಖಗಳಿಗಾಗ್ತಾರೆ. ಎಲ್ಲ ರೀತಿಯ ಬಾಂಡಿಂಗ್ ಚೆನ್ನಾಗಿರುತ್ತೆ. ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ತುಂಬ ಕಮ್ಮಿ ಇರುತ್ತೆ. ಇನ್ನು ದಿನಾಂಕ 29ನೇ ತಾರೀಕಿನೊಂದಿಗೆ ಯಾರು ಜನನವಾಗಿರ್ತದೋ ಹಾಗೆಯೇ ದಿನಾಂಕ 29 ತಿಳಿದಿರಲಿ. 7, 16, 25 ಯಾವುದೇ ಕಾರಣಕ್ಕೂ 29ನೇ ತಾರೀಕಲ್ಲಿ ಜನನವಾಗಿರುತ್ತಲ್ಲ ಅವರೊಂದಿಗೆ ಜಾಸ್ತಿ ಫ್ರೆಂಡ್ಶಿಪ್ಪನ್ನು ಮಾಡಿಬಿಡಿ. ಅವರೊಂದಿಗೆ ಜಾಸ್ತಿ ಆತ್ಮೀಯತೆ ಆಗಿರ್ಬೋದು, ಹಣಕಾಸಿನ ವ್ಯವಹಾರವಾಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ. ನಷ್ಟ ಕಟ್ಟಿಟ್ಟ ಬುತ್ತಿ. ಇನ್ನು ನಿಮಗೆ ಶುಭವಾದ ಬಣ್ಣ ಯಾವುದಪ್ಪ ಅಂತ ಹೇಳಿದ್ರೆ ಬಿಳಿ ಬಣ್ಣ, ವೈಟ್ ಕಲರ್ ಜಾಸ್ತಿ ಯೂಸ್ ಮಾಡಿ. 7, 16, 25 ಅದೃಷ್ಟ ಜಾಸ್ತಿ ಬರುತ್ತೆ. ವೈಟ್ ಕಲರ್ ಕಾರ್ ಆಗಿರ್ಬೋದು, ವೈಟ್ ಕಲರ್ ಮನೆಗಳಿಗೆ ಪ್ಲೇನ್ ಗೋಡೆಗಳಾಗಿರ್ಬೋದು ಅಥವಾ ವೈಟ್ ಇರತಕ್ಕಂಥ ವಸ್ತುವನ್ನು ಜಾಸ್ತಿ ಬಳಸ್ತಾವೆ. ಅದು ನಿಮಗೆ ಧನಾತ್ಮಕವಾಗಿ ಎಲ್ಲ ರೀತಿಯ ಲಾಭವನ್ನು ಕೊಡುತ್ತೆ. ಈ ಅಂದರೆ 7, 16, 25 ಯಾರು ಜನನವಾಗಿರ್ತಾರೋ ಅವರು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡತಕ್ಕಂಥವ್ರು. ಖಂಡಿತವಾಗಿಯೂ ಆ ನರಸಿಂಹನ ಅನುಗ್ರಹದಿಂದ ನಿಮ್ಮೆಲ್ಲರ ಶತ್ರುವಿನ ಬಾಧ ದೂರವಾಗುತ್ತೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಚಂಚಲ ಮನಸ್ಸು ಕೆಲವರದು. ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವರ ಪ್ರಾಯಶಃ 80ರಿಂದ 90% ಜನದ ಮನಸ್ಸು ಸ್ವಲ್ಪ ಮಟ್ಟಿಗೆ ಚಂಚಲವಿರುತ್ತೆ. ಡಿಸಿಷನ್ ಮೇಕಿಂಗಲ್ಲಿ ಇಡುವತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನರಸಿಂಹನ ಅನುಗ್ರಹದಿಂದ ಇರತಕ್ಕಂಥ ಶತ್ರುವಿನ ಬಾಧ ದೂರವಾಗುತ್ತೆ. ಮಾನಸಿಕ ನೆಮ್ಮದಿ ಸಹಿತವಾಗಿ ದುಡಿತಕ್ಕಂಥ ಚೈತನ್ಯವನ್ನು ಮಹಾಭಗವಂತ ಈಡೇರಿಸ್ಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಂಬರ್ನೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾ ನಮ್ಮೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಅಕೌಂಟ್ಗಳಿದೆ. ಎಲ್ಲವೂ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರೊಂದಿಗೆ ನಮ್ಮ ಅಕೌಂಟನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭಮಸ್ತು.